ಇನ್ನು ಕಾಕಿ ವಿರುದ್ಧ ಸಿಡಿದೆದ್ದಿದ್ದಾರೆ ಮಾಜಿ ಸಚಿವ ರೇವಣ್ಣ ಅವರು. ಪೊಲೀಸ್ ಕರ್ತವ್ಯದಲ್ಲಿದ್ದಾಗ 7 ಗಂಟೆ ಎಣ್ಣೆ ಹಾಕಿದ್ದಾರೆ. 7 ಗಂಟೆಗೆ ಎಣ್ಣೆ ಹಾಕಿದ್ದಾರೆ. ಕಾಕಿ ವಿರುದ್ಧ ಸಿಡಿದೆದ್ದಿದ್ದಾರೆ ಮಾಜಿ ಸಚಿವ ರೇವಣ್ಣ. ಪೊಲೀಸರ ಕರ್ತವ್ಯದಲ್ಲಿದ್ದಾಗ 7 ಗಂಟೆಗೆ ಎಣ್ಣೆ ಹಾಕ್ತಾರೆ. ಸಿದ್ದು ಸರ್ಕಾರದಿಂದ ಜೂಜು ಜೊತೆಗೆ ಎಣ್ಣೆ, ಗಾಂಜಾ ಸೇರಿದಂತೆ ಈಗ ಗ್ಯಾರಂಟಿ ಸರ್ಕಾರ ಅಲ್ಲ, ಇದು ಗಾಂಜಾ ಸರ್ಕಾರ ಅಂತ ಕಿಡಿಕಾರಿದ್ದಾರೆ. ಸರ್ಕಾರಕ್ಕೆ ಹೆಚ್ಚುವರಿಯಾಗಿ ಎಣ್ಣೆ, ಮಟ್ಕಾ, ಗಾಂಜಾ ಗ್ಯಾರಂಟಿ. ಹಾಸನದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಕೆಂಡಾಮಂಡಲರಾಗಿದ್ದಾರೆ. ಗ್ಯಾರಂಟಿ ಸರ್ಕಾರಕ್ಕೆ ಹೆಚ್ಚುವರಿಯಾಗಿ ಎಣ್ಣೆ, ಮಟ್ಕಾ, ಗಾಂಜಾ ಗ್ಯಾರಂಟಿ. ಹಾಸನದಲ್ಲಿ ಮಾಜಿ ಸಚಿವ ರೇವಣ್ಣ ಕೆಂಡಾಮಂಡಲರಾಗಿದ್ದಾರೆ. ಹಾಸನದಲ್ಲಿ ಎಸ್ಪಿಗೆ ಕೆಳಮಟ್ಟದ ಅಧಿಕಾರಿಗಳ ಮೇಲೆ ಕೂಡ ಕಂಟ್ರೋಲ್ ಇಲ್ಲ. 7 ಗಂಟೆಗೆ ಕರ್ತವ್ಯದಲ್ಲಿರಬೇಕಾದ್ರೇನೆ ಎಣ್ಣೆ ಹಾಕ್ತಾರೆ. ಕಾಕಿ ವಿರುದ್ಧ ಸಿಡಿದೆದ್ದಿದ್ದಾರೆ ಮಾಜಿ ಸಚಿವ ರೇವಣ್ಣ ಅವರು. ಈ ಸರ್ಕಾರದಿಂದ ಜೂಜು ಜೊತೆಗೆ ಎಣ್ಣೆ, ಮಟ್ಕಾ ಜೊತೆಗೆ ಗಾಂಜಾ ಗ್ಯಾರಂಟಿ, ಈ ಬಗ್ಗೆ ಕೆಂಡಾಮಂಡಲರಾಗಿದ್ದಾರೆ. ನಾನು ಅವ್ರ ಬಗ್ಗೆ ದೊಡ್ಡವ್ರ ಬಗ್ಗೆ ನಾವು ಮಾತಾಡೋ ಶಕ್ತಿ ಇಲ್ಲ. ನಮ್ಗವ್ರೆಲ್ಲ ದೊಡ್ಡವರು. ನಾನ್ ನೋಡಪ್ಪ, ನಾನು ಅಭಿವೃದ್ಧಿ ಇಲ್ಲ ಅಂತ ಅಂದಾಗ ಈಗ ಭಾಗ್ಯ ಕೊಟ್ಟವ್ರಿಗೆ ಎಣ್ಣೆ ಭಾಗ್ಯ, ಯಾವ ಊರಿಗೆ ಹೋದ್ರು ಯಾವ ಕಡೆಗೆ ಆಗಿದ್ರು ಎಣ್ಣೆ ಸಿಗ್ತದೆ. ಎಣ್ಣೆ ರೇಟ್ 15% ಆಯ್ತು. ಇನ್ನು ಇದ್ರ ಭಾಗ್ಯ, ಮಟ್ಕಾ ಭಾಗ್ಯ, ಜೂಜ್ ಭಾಗ್ಯ, ಎಂತ ಈ ಭಾಗ್ಯಗಳವಲ್ಲ. ಇವಾಗ ಇಲ್ಲಿ ನಮ್ಮ ಜಿಲ್ಲೆ ವಿಶೇಷವಾದ ಭಾಗ್ಯಗಳನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸ್ತೀವಿ. ಏನ್ಕೊಡ್ರೆ ಲೈಟ್, ಆಮೇಲೆ ಕರೆಂಟ್ ಹೋಗೋ ಭಾಗ್ಯ, ಕರೆಂಟ್ ಇಲ್ವೇ ಇಲ್ಲವೇ ನನ್ಗೇನಪ್ಪ ಯಾವ್ದು ಮಾಡ್ದಾಗ ಹೇಳೋದು. ನಾನು ಅವ್ರ ಬಗ್ಗೆ ದೊಡ್ಡ ಕಾಕಿ ವಿರುದ್ಧ ಸಿಡಿದೆದ್ದಿದ್ದಾರೆ ಮಾಜಿ ಸಚಿವ ರೇವಣ್ಣ ಅವರು. ಪೊಲೀಸರು ಕರ್ತವ್ಯದಲ್ಲಿರಬೇಕಾದ್ರೆ 7 ಗಂಟೆಗೆ ಎಣ್ಣೆ ಹಾಕ್ತಾರೆ. ಈ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ, ಕೆಂಡಾಮಂಡಲರಾಗಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಿಂದ ಜೂಜು ಜೊತೆಗೆ ಎಣ್ಣೆ, ಮಟ್ಕಾ ಎಲ್ಲ ಕೂಡ ನಡೆಯುತ್ತೆ. ಗಾಂಜಾ ಗ್ಯಾರಂಟಿ ಆಗಿದೆ. ಈ ಬಗ್ಗೆ ಹಾಸನಕ್ಕೆ ಕೂಡ ಹೆಚ್ಚುವರಿಯಾಗಿ ಎಣ್ಣೆ, ಮಟ್ಕಾ, ಗಾಂಜಾ ಗ್ಯಾರಂಟಿ ಕೊಟ್ಟಿದ್ದಾರೆ. ಸರ್ಕಾರದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಕೆಂಡಾಮಂಡಲರಾಗಿದ್ದಾರೆ. ಜೊತೆಗೆ ಹಾಸನದಲ್ಲಿ